ಮೈಸೂರು ದಸರಾ ಉದ್ಘಾಟನೆ ವಿಚಾರ ಈಗ ವಿವಾದವಾಗಿ ಕನ್ವರ್ಟ್ ಆಗ್ತಾ ಇದೆ. ಕಾಂಗ್ರೆಸ್ ಸರ್ಕಾರ ಈಗ ಬೂಕರ್ ಪ್ರಶಸ್ತಿ ವಿಜೇತ ಲೇಖಕಿ ಬಾನು ಮುಸ್ತಾಕ್ ಅವರಿಂದ ಈ ಒಂದು ಕಾರ್ಯಕ್ರಮವನ್ನು ಆರಂಭ ಮಾಡಬೇಕು, ಉದ್ಘಾಟನೆ ಮಾಡಬೇಕು ಅಂತ ತೀರ್ಮಾನ ಮಾಡಿದೆ. ಆದರೆ ಇದಕ್ಕೆ ಬಿಜೆಪಿ ಈಗ ಕೊತ ಅಂತ ಕುದಿತಾ ಇದೆ. ಅತ್ತ ಶೋಭಾ ಕರಂದ್ಲಾಜೆ ಯಾವುದೇ ಕಾರಣಕ್ಕೂ ಕೂಡ ಬಾನು ಮುಸ್ತಾಕ್ ಬೆಟ್ಟವನ್ನು ಹತ್ತಲೇಬಾರ್ದು, ಚಾಮುಂಡಿ ಬೆಟ್ಟಕ್ಕೆ ಹೋಗಲೇಬಾರ್ದು ಅಂತ ಹೇಳ್ತಾ ಇದ್ರೆ, ಅತ್ತ ಇನ್ನಿತರ ನಾಯಕರಾದಂಥ ಪ್ರತಾಪ್ ಸಿಂಹ ಸೇರಿದಂತೆ ಬೇರೆ ಬೇರೆ ಬಿಜೆಪಿಯ ನಾಯಕರು ಬಾನು ಮುಸ್ತಾಕ್ ಅವರಿಗೆ ಚಾಮುಂಡೇಶ್ವರಿ ಮೇಲೆ ನಂಬಿಕೆ ಇದೆಯೇ ಅಂತ ಪ್ರಶ್ನೆ ಮಾಡ್ತಾರೆ. ಇದಕ್ಕೆ ಕಾರಣ ಹಿಂದೆ 2023ರಲ್ಲಿ ಬಾನು ಮುಸ್ತಾಕ್ ಸಾಹಿತ್ಯ ಸಮ್ಮೇಳನದಲ್ಲಿ ಭುವನೇಶ್ವರಿ ಅಥವಾ ಕನ್ನಡದ ಭುವನೇಶ್ವರಿ ಬಗ್ಗೆ ಆಡಿರುವಂಥ ಮಾತುಗಳು. ಹಾಗಾದ್ರೆ ಬಿಜೆಪಿ ನಾಯಕರು ಯಾಕೆ ಆಕ್ಷೇಪಣೆಯನ್ನ ಮಾಡ್ತಿದ್ದಾರೆ? ಅದಕ್ಕೆ ಕಾಂಗ್ರೆಸ್ನ ನಿಲುವೇನು? ಬಾನು ಮುಸ್ತಾಕ್ ಹಿಂದೆ ಸರಿತಾರಾ ಅಥವಾ ಉದ್ಘಾಟನೆ ಮಾಡ್ತಾರಾ? ನೋಡೋಣ ಬನ್ನಿ, ಈ ಸ್ಟೋರಿಲಿ ಸಂಪೂರ್ಣ ಡೀಟೇಲ್ಸ್ ಇದೆ. ನಾಡ ಅಧಿದೇವತೆ ಚಾಮುಂಡೇಶ್ವರಿ ದಸರಾ ಜಂಬೂ ಸವಾರಿ ಮೆರವಣಿಗೆ ನಾಡಿನ ಮನೆ ಮನಗಳ ಶ್ರದ್ಧೆ ಭಕ್ತಿಯ ಸಂಕೇತ. ಮೈಸೂರು ಸಂಸ್ಥಾನದ ರಾಜ ಪರಂಪರೆಯ ನಂಬುಗಿಯ ಆಚರಣೆಯ ಪ್ರತೀಕ. ಪ್ರತಿ ಬಾರಿ ಗಣ್ಯಾತಿ ಗಣ್ಯರು, ಮಹಾನ್ ಸಾಧಕರು ಚಾಮುಂಡೇಶ್ವರಿ ವಿಗ್ರಹಕ್ಕೆ ಪೂಜೆ ನೆರವೇರಿಸುವ ಮೂಲಕ ದಸರಾ ಉದ್ಘಾಟನೆಯನ್ನ ನೆರವೇರಿಸುತ್ತಾ ಬಂದಿರುವುದು ಸಂಪ್ರದಾಯ. ಪ್ರತಿ ಬಾರಿಯ ದಸರಾ ಉದ್ಘಾಟನೆಗೆ ಸರ್ಕಾರ ತನ್ನದೇ ವಿವೇಚನೆಯನ್ನ ಬಳಸಿ ಗಣ್ಯರೊಬ್ಬರನ್ನ ಆಯ್ಕೆ ಮಾಡುತ್ತೆ. ಈ ಬಾರಿಯ ದಸರಾ ಉದ್ಘಾಟಕರ ಆಯ್ಕೆ ಭಾರಿ ಚರ್ಚೆಗೆ ನಾಂದಿ ಹಾಡಿದೆ. ವಿಶ್ವವಿಖ್ಯಾತ ದಸರಾ ಮಹೋತ್ಸವ ಉದ್ಘಾಟನೆಯನ್ನ ಬೂಕರ್ ಪ್ರಶಸ್ತಿ ವಿಜೇತರಾದಂಥ ಶ್ರೀಮತಿ ಬಾನು ಮುಸ್ತಾಕ್ ಅವರು ಉದ್ಘಾಟನೆ ಮಾಡಲಿದ್ದಾರೆ. ಹೌದು, ದಸರಾ ಉದ್ಘಾಟನೆಗೆ ಬೂಕರ್ ಪ್ರಶಸ್ತಿ ವಿಜೇತೆ ಬಾನು ಮುಸ್ತಾಕ್ರನ್ನ ಸಿಎಂ ಸಿದ್ದರಾಮಯ್ಯ ಆಯ್ಕೆ ಮಾಡಿದ್ದಾರೆ. ಆದರೆ ಬಾನು ಮುಸ್ತಾಕ್ ಆಯ್ಕೆಗೆ ಬಿಜೆಪಿ ನಾಯಕರು ಅಪಸ್ವರ ಎತ್ತಿದ್ದಾರೆ. ಬಾನು ಮುಸ್ತಾಕ್ ಹಿಂದೂ ಆಚಾರ ವಿಚಾರ ಒಪ್ಪಿ ಬರೋದಾದ್ರೆ ಸ್ವಾಗತ ಅಂತ ವಿಜಯೇಂದ್ರ ಹೇಳಿದ್ರೆ, ಮುಸ್ತಾಕ್ ಚಾಮುಂಡಿ ಬೆಟ್ಟ ಹತ್ತಲೇಬಾರದು ಅಂತಿದ್ದಾರೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ. ಇವತ್ತು ಬಾನು ಮುಸ್ತಾಕ್ ಅವರು ನಮ್ಮ ಹಿಂದೂ ಸಂಸ್ಕೃತಿ, ಹಿಂದೂ ಪರಂಪರೆ, ನಮ್ಮ ಆಚಾರ ವಿಚಾರಗಳನ್ನ ಒಪ್ಪಿ ಅದ್ರ ಬಗ್ಗೆ ನಂಬಿಕೆ ಇಟ್ಟು ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ನಾವು ಸ್ವಾಗತ ಮಾಡುತ್ತೇನೆ. ಯಾವುದೇ ಕಾರಣಕ್ಕಾಗಿ ನಮ್ಮ ತಾಯಿ ಭುವನೇಶ್ವರಿಗೆ ಅಪಮಾನ ಮಾಡಿದಂತ ಬಾನು ಮುಸ್ತಾಕ್ ಅವರು ಚಾಮುಂಡಿ ಬೆಟ್ಟ ಹತ್ತಬಾರದು, ತಾಯಿ ಪೂಜೆಯಲ್ಲಿ ಅವರು ಭಾಗವಹಿಸಬಾರದು, ಯಾಕಂದ್ರೆ ಅವರು ಪುಷ್ಪಾರ್ಚನೆ ಮಾಡಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಷ್ಟು ಮಾತ್ರವಲ್ಲ, ವಿಪಕ್ಷ ನಾಯಕ ಆರ್ ಅಶೋಕ್ ಇದು ಮುಸ್ಲಿಮರ ಹಬ್ಬ ಅಲ್ಲ ಎಂಬ ಮಾತನಾಡಿದ್ದಾರೆ. ಈ ಮಾತಿಗೆ ಕೆರಳಿದ ಸಚಿವ ಎಚ್.ಸಿ. ಮಹದೇವಪ್ಪ ದಸರಾ ನಾಡ ಹಬ್ಬ ಎಂದಿದ್ದಾರೆ. ಆದರೆ ದಸರಾ ಸಾಂಸ್ಕೃತಿಕ ಕಾರ್ಯಕ್ರಮ ಅನ್ನೋ ಮಾತನ್ನ ಶೋಭಾ ಕರಂದ್ಲಾಜೆ ತಳ್ಳಿ ಹಾಕಿದ್ದಾರೆ. ದಸರಾ ಅಂತ ಹೇಳಿದ್ರೆ ಅದು ಹಿಂದೂಗಳ ಹಬ್ಬ, ಮುಸಲ್ಮಾನರ ಹಬ್ಬ ಅಲ್ಲ. ಮುಸಲ್ಮಾನರ ಸಂಸ್ಕೃತಿಯಲ್ಲಿ ಏನಿದೆ, ಅವರು ಮೂರ್ತಿ ಪೂಜೆಯನ್ನ ನಿಷೇಧ, ಚಾಮುಂಡೇಶ್ವರಿಗೆ ಪೂಜೆ ಮಾಡಬೇಕು, ಅವ್ರ ಧರ್ಮ ಒಪ್ಪಲ್ಲ. ಬಾನು ಮುಸ್ತಾಕ್ ಬೂಕರ್ ಪ್ರಶಸ್ತಿ ಬಂದಿಲ್ಲ, ಇಡೀ ದೇಶಕ್ಕೆ ಕಿರೀಟ ಅಲ್ವಾ. ಒಂದು ಭಾರತದ ಮಹಿಳೆ ಅಂತ ನೋಡ್ತಿರೋ, ಅವ್ರನ್ನ ಯಾವ ರೀತಿ ನೋಡ್ತೀರಿ ನೀವು? ಅಷ್ಟಕ್ಕೂ ಇದು ದಸರಾ ನಾಡ ಹಬ್ಬ. ನಾಡ ಹಬ್ಬದಲ್ಲಿ ಸರ್ವರೂ ಸಹ ಭಾಗಿಯಾಗಬೇಕು. ಇದರಲ್ಲಿ ಧರ್ಮದ ಪ್ರಶ್ನೆ, ದೇವರ ಪ್ರಶ್ನೆ ಎಲ್ಲಿ ಬರುತ್ತೆ? ನವರಾತ್ರಿ ಅನ್ನುವಂಥದ್ದು ದುರ್ಗೆಗೆ ಸಂಬಂಧಪಟ್ಟಿದ್ದು. ತಾಯಿ ಚಾಮುಂಡಿಯನ್ನ ಬೇರೆ ಬೇರೆ ಅಲಂಕಾರದಿಂದ ನಾವು ಆರಾಧನೆ ಮಾಡ್ತೀವಿ 9 ದಿನಗಳ ಕಾಲ. ಹೀಗೆ ಅಪಮಾನ ಮಾಡಕ್ ಹೊರಟಿದ್ದೀರಿ ನೀವು. ಹೀಗೆ ಬಾನು ಮುಸ್ತಾಕ್ ಆಯ್ಕೆ ಧಾರ್ಮಿಕ ಚರ್ಚೆಗೆ ಎಡೆ ಮಾಡಿಕೊಟ್ಟಿದೆ. ಈ ಚರ್ಚೆಗಿಳಿದ ಶಾಸಕ ತನ್ವೀರ್ ಸೇಠ್ ಟಿಪ್ಪು ದಸರಾವನ್ನ ಮುಂದುವರಿಸಿದ್ರು ಎಂದು ಇತಿಹಾಸ ಕೆದಕಿದ್ದಾರೆ. ಮಹಾರಾಜರ ಪಟ್ಟಾಭಿಷೇಕ ಆಗದೇ ಇದ್ದಂತಹ ಸಂದರ್ಭ ಸುಮಾರು 18 ವರ್ಷಗಳ ಕಾಲ ಹೈದರಾಲಿ ಮತ್ತು ಟಿಪ್ಪು ದಸರಾನ ಮುಂದುವರಿಸಿಕೊಂಡು ಹೋದ್ರು ಅನ್ನೋದು ಒಂದು ಇತಿಹಾಸ ಇದೆ. ಅವರು ದಸರಾವನ್ನ ಆಚರಣೆ ಮಾಡಿರ್ಬೋದು, ತಾಯಿ ಚಾಮುಂಡೇಶ್ವರಿಗೆ ಹೋಗಿ ನಮಸ್ಕಾರ ಮಾಡುವುದನ್ನ ಅವರೆಂದು ಮಾಡಿರ್ಲಿಕ್ಕಿಲ್ಲ. ಬಾನು ಮುಸ್ತಾಕ್ ಸಾಹಿತ್ಯ ಲೋಕದ ಅಪ್ರತಿಮ ಸಾಧಕಿ ಎಂಬುದು ನಿರ್ವಿವಾದ. ಬೂಕರ್ ಪ್ರಶಸ್ತಿಯನ್ನ ಕನ್ನಡಕ್ಕೆ ತರುವಲ್ಲಿ ಬಾನು ಮುಸ್ತಾಕ್ ಕೊಡುಗೆ ಅಪಾರ. ಆದರೆ ಬಾನು ಮುಸ್ತಾಕ್ ಅವರೇ ಹಿಂದೊಮ್ಮೆ ಜನಸಾಹಿತ್ಯ ಸಮ್ಮೇಳನದಲ್ಲಿ ಕನ್ನಡದ ಬಾವುಟದ ಬಗ್ಗೆ ಕೆಲವು ಅಸಮಾಧಾನದ ಮಾತುಗಳನ್ನ ಆಡಿದ್ದು ಈಗ ಚರ್ಚೆಗೆ ಗ್ರಾಸವಾಗುತ್ತಿದೆ. ಕನ್ನಡವನ್ನ ಕನ್ನಡ ಭುವನೇಶ್ವರಿಯಾಗಿ ಮಾಡಿಬಿಟ್ಟು ಕೆಂಪು ಮತ್ತು ಹಳದಿ ಅರಿಶಿಣ ಕುಂಕುಮದ ಬಾವುಟವನ್ನ ಹಾಕಿ, ಅರಿಶಿಣ ಕುಂಕುಮದಲ್ಲಿ ಆಕೆಯನ್ನ ಲೇಪಿತಳನ್ನಾಗಿ ಮಾಡ್ಬಿಟ್ಟು ಆಕೆಯನ್ನ ಕರ್ಕೊಂಡೋಗಿ ಮಂದಾಸನದ ಮೇಲೆ ಕೂರಿಸ್ಬಿಟ್ರಿ. ನಾನು ಎಲ್ಲಿ ನಿಲ್ಲಬೇಕು? ನಾನು ಏನನ್ನ ನೋಡ್ಬೇಕು? ನಾನು ಹೇಗೆ ಇನ್ವಾಲ್ವ್ ಆಗ್ಬೇಕು? ಈ ವಿಡಿಯೋವನ್ನ ಮಾಜಿ ಸಂಸದ ಪ್ರತಾಪ್ ಸಿಂಹ ಹಂಚಿಕೊಂಡು ಬಾನು ಮುಸ್ತಾಕ್ ಆಯ್ಕೆಯನ್ನ ಮತ್ತೊಮ್ಮೆ ಪ್ರಶ್ನಿಸಿದ್ದಾರೆ. ಮತ್ತೊಂದೆಡೆ ಶೋಭಾ ಕರಂದ್ಲಾಜೆ ಕೂಡ ಕನ್ನಡಾಂಬೆಗೆ ಅಪಮಾನಿಸಿದವರು ಚಾಮುಂಡಿಗೆ ಅಪಮಾನಿಸಲ್ವಾ ಎಂಬ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಕುವೆಂಪು ಅವರು ನಮ್ಮ ಗೀತೆಯನ್ನು ಬರೆಯುವಾಗಲೂ ಇದೇ ಹೇಳಿದ್ರು, ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ನಾವು ಮಾತೆಯಾಗಿ ಪೂಜೆ ಮಾಡಿದೀವಿ. ಇಂಥವರಿಗೆ ಅಪಮಾನ ಮಾಡುವಂತವರು ನಾಳೆ ಚಾಮುಂಡಿ ಬೆಟ್ಟದಲ್ಲಿ ಅಪಮಾನ ಮಾಡಲ್ಲ ಅಂತ ಏನ್ ಗ್ಯಾರಂಟಿ? ಯಾರು ಇದಕ್ಕೆ ಗ್ಯಾರಂಟಿ ಕೊಡ್ತಾರೆ? ಇಷ್ಟೆಲ್ಲ ಚರ್ಚೆಗಳ ನಡುವೆ ಹಾಸನದಲ್ಲಿ
ಹಿಂದೂ ಸಂಪ್ರದಾಯದಂತೆ ಬಾಗಿನ ಅರ್ಪಣೆ ಮಾಡಲಾಗಿದೆ. ಬೆಂಗಳೂರಿನ ಕಲಾವಿದೆ ಅಮ್ಮನ ಮಡಿಲು ಸಂಸ್ಥಾಪಕಿ ಶಶಿಕಲಾ ಹೂವು, ಬಳೆ, ಸೀರೆ, ಅರಿಶಿನ ಕುಂಕುಮ ನೀಡಿ ಶುಭ ಹಾರೈಸಿದ್ದಾರೆ. ಈ ವೇಳೆ ಮಾತನಾಡಿದ ಬಾನು ಮುಸ್ತಾಕ್, ನಿಮ್ಮ ಭಾವನೆಗಳನ್ನ ಗೌರವಿಸುತ್ತೇನೆ ಎಂದಿದ್ದಾರೆ. ಚಾಮುಂಡೇಶ್ವರಿ ತಾಯಿ ಅಂತೀರಿ, ನಿಮ್ಮ ಭಾವವನ್ನು ಕೂಡ ನಾನು ಗೌರವಿಸ್ತೀನಿ. ಅನೇಕರು ಇದನ್ನ ನಾಡ ಹಬ್ಬ ಅಂತ ಕರೀತಾರೆ, ಅದನ್ನು ಕೂಡ ಗೌರವಿಸ್ತೀನಿ. ಬಾನು ಮುಸ್ತಾಕ್ರ ಆಯ್ಕೆ ಚರ್ಚೆಯಲ್ಲಿರುವಾಗಲೇ ಸಾಮಾಜಿಕ ಜಾಲತಾಣದಲ್ಲಿ ಅಭಿಯಾನ ಶುರುವಾಗಿದೆ. ಪದ್ಮಶ್ರೀ ಭೀಮವ್ವ ಶಿಳ್ಳೆಕ್ಯಾತರ ಅವರಿಂದ ದಸರಾ ಉದ್ಘಾಟಿಸುವಂತೆ ಅಭಿಯಾನ ನಡೆಯುತ್ತಿದೆ. ಮೈಸೂರಿನಿಂದ ರಾಮ್ ಜೊತೆಗೆ ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು. ಇನ್ನು ಕಾಂಗ್ರೆಸ್ ಪಾಳ್ಯದಲ್ಲಿ ಈಗ RSSನ ಸಂಘ ಗೀತೆಯ ಬಗ್ಗೆನೇ ಚರ್ಚೆ ಆಗ್ತಾ ಇದೆ. ಯಾವಾಗ DK ಶಿವಕುಮಾರ್ ಅವರು ನೇರವಾಗಿ ಇದ್ರ ಬಗ್ಗೆ ಮಾತನಾಡಿದ್ರು ಇದು ಚರ್ಚೆ ಆಗ್ತಾ ಇದೆ. ಆದರೆ ಇದಕ್ಕಿಂತ ಮೊದಲು ಒಂದು ಅಪ್ಡೇಟ್ಸ್ ಬರ್ತಾ ಇದೆ. ಅಪ್ಡೇಟ್ ಬಂದ ಬಳಿಕ ನಿಮಗೆ ಇನ್ನಷ್ಟು ಸುದ್ದಿಯನ್ನು ಕೊಡ್ತೀನಿ. BJPಯ ಸಂಸದ ಈಗ ನೇರವಾಗಿ ಬಾನು ಮುಸ್ತಾಕ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ತಿದ್ದಾರೆ. ಪ್ರಮುಖವಾಗಿ ಈಗಾಗಲೇ ರಾಜವಂಶದ ಭಾಗವೂ ಆಗಿರುವ ಹಾಗೆ ಸಂಸದರು ಕೂಡ ಆಗಿರುವಂಥ ಈಗ ಸಂಸದರೇನಿದ್ದಾರೆ ಯದುವೀರ್ ಒಡೆಯರ್ ಅವರ ಹೇಳಿಕೆಗೆ ಸಾಕಷ್ಟು ದೊಡ್ಡ ಮಟ್ಟಿಗೆ ಚರ್ಚೆಗೆ ಕಾರಣವಾಗ್ತಾ ಇದೆ. ಇನ್ಫ್ಯಾಕ್ಟ್ ಅವರು ಕೂಡ ಮಾತನಾಡಿದ್ದಾರೆ, ಎಲ್ಲರ ಭಾವನೆ ಗೌರವಿಸಿ ಉದ್ಘಾಟನೆ ಮಾಡಲಿ ಅಂತ ಅವರು ಹೇಳಿದ್ದಾರೆ. BJP ಸಂಸದ ಯದುವೀರ್ ಒಡೆಯರ್ ಈ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ನಾಸ್ತಿಕರ ಆಯ್ಕೆ ಮಾಡುತ್ತೆ, ನಿಸಾರ್ ಅಹಮದ್ ಕಾರ್ನಾಡ್ರನ್ನ ಆಯ್ಕೆ ಮಾಡಿದ್ರು ಅನ್ನುವಂಥ ಮಾತನ್ನ ಇದೇ ಸಂದರ್ಭದಲ್ಲಿ ಹೇಳಿದ್ರು. ಅಲ್ಲಿ ನಮಗೆ ಪಾರ್ಟಿಯ ನಿಲುವಲ್ಲಿ ನನ್ನ ನಿಲುವಲ್ಲಿ ಏನು ವ್ಯತ್ಯಾಸ ಇಲ್ಲ. ನಾನು ಹೇಳಿದ್ದೀನಿ, ಧಾರ್ಮಿಕ ಭಾವನೆಗೆ ಯಾವುದೇ ರೀತಿಯ ಧಕ್ಕೆ ಕೊಡಬಾರ್ದು. ಅವರು ತಾಯಿ ಚಾಮುಂಡೇಶ್ವರಿಗೆ ಗೌರವ ಕೊಡಬೇಕಾಗಿದೆ. ಧಾರ್ಮಿಕ ಪಾರಂಪರೆ, ಧಾರ್ಮಿಕ ಪದ್ಧತಿ, ದಸರಾ ಆಚರಣೆಯ ಧಾರ್ಮಿಕ ಹಿನ್ನೆಲೆಗೆ ಗೌರವವನ್ನು ಕೊಡಬೇಕಾಗಿದೆ. ಅದು ಅದರಲ್ಲಿ ಎರಡು ಮಾತಿಲ್ಲ, ಅದರಲ್ಲಿ ಯಾವುದೇ ರೀತಿಯ ಭಿನ್ನಾಭಿಪ್ರಾಯ ಇಲ್ಲ. ಈಗ ಈ